ಈ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಮಿಸಸ್ ಉಮಾಸ್ ಇನ್ವೆಸ್ಟ್ಮೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31st March 2020 ವೇರ್ ಆಸ್ ಫಾಲೋಸ್. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಏನೇನು ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ 20,000 9% ಗೌರ್ಮೆಂಟ್ ಸೆಕ್ಯೂರಿಟೀಸ್, 40,000 12% ಮುನ್ಸಿಪಲ್ ಡಿಬೆಂಚರ್ಸ್, 2,50,000 rupees 8% ಡಿಬೆಂಚರ್ಸ್ ಆಫ್ ಅ ಟೆಕ್ಸ್ಟೈಲ್ ಮಿಲ್ ಕಂಪನಿ ಲಿಮಿಟೆಡ್, ದೆನ್ 80,000 10% ಪ್ರಿಫರೆನ್ಸ್ ಶೇರ್ಸ್ ಇನ್ ಇಂಡಿಯನ್ ಕಂಪನಿ. ಇವು ನಾಲ್ಕರಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಟ್ಯಾಕ್ಸೇಬಲ್ ಆಗುತ್ತೆ, ಮುನ್ಸಿಪಲ್ ಡಿಬೆಂಚರ್ಸ್ ಆಲ್ಸೋ ಟ್ಯಾಕ್ಸೇಬಲ್, ದೆನ್ ಡಿಬೆಂಚರ್ಸ್ ಆಫ್ ಅ ಟೆಕ್ಸ್ಟೈಲ್ ಮಿಲ್ ಅದು ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ಬಟ್ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ನಿಮಗೆ 10% ಆಫ್ 80,000 ಅಂದರೆ ಇದು ದಿಸ್ ಈಸ್ ಅ ಡಿವಿಡೆಂಡ್, ಸೊ ಇದು ಎಕ್ಸೆಂಪ್ಟ್ ಆಗುತ್ತೆ. ಸೊ ಡಿವಿಡೆಂಟ್ ಈಸ್ ಅ ಎಕ್ಸೆಂಪ್ಟ್. Then the bank charged 100 rupees as a commission for collecting interest. So ಇಲ್ಲಿ 100 rupees this is the allowed expenses. Then Mrs. Uma paid 500 rupees being interest on loan taken for the purpose of buying a debentures of a textile mill company limited. So ಇದು textile mill company limited ಇದು ಡಿಬೆಂಚರ್ಸ್ ಪರ್ಚೇಸ್ ಮಾಡಲಿಕ್ಕೆ ಲೋನ್ ತಗೊಂಡಿದ್ದು ಇಂಟ್ರೆಸ್ಟ್. ಸೊ ದಿಸ್ ಈಸ್ ಆಲ್ಸೋ ಅಲೋವೆಬಲ್ ಆಸ್ ಅ ಎಕ್ಸ್ಪೆನ್ಸಸ್. ಸೊ ಇದು ಕೂಡ ಡಿಡಕ್ಷನ್ ಆಗುತ್ತೆ. ದೆನ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಇನ್ ಈಚ್ ಕೇಸ್ ಆನ್ 1st January ಆ್ಯಂಡ್ 1st July ಎವ್ರಿ ಇಯರ್. ಸೊ ಇಂಟ್ರೆಸ್ಟ್ 2 ಸಲ ಕೊಡ್ತಾರೆ, 6 ಮಂತ್ಸಿಗೆ ಒಂದು ಸರ್ತಿ. ಕಂಪ್ಯೂಟರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಸೊ ಇಲ್ಲಿ 20,000 rupees ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ದಿಸ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ 9% ಆಫ್ 20,000 ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗ ಸೊಲ್ಯೂಷನ್ ನೋಡೋಣ. ಮೊದಲಿಗೆ ಮಿಸಸ್ ಉಮಾ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಸೆಸ್ಮೆಂಟ್ ಇಯರ್ 2021. ಸೊ ಫಸ್ಟ್ ಒನ್ 20,000 rupees 9% ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಇಲ್ಲಿ 20,000 ಮೇಲೆ 9% ಅಂದರೆ 1,800 ಆಗುತ್ತೆ. ದಿಸ್ ಇಸ್ ಅ 9% ಆಫ್ 20,000. Then 40,000 ಮೇಲೆ 12% interest, that is debentures. So it will be 4,800. Then 2,50,000 ಮೇಲೆ 8% interest. It comes to 20,000. Then preference shares, this is the exempted income. So ಇಲ್ಲಿ gross amount 26,600 ಆಯಿತು. ಇದರಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಅಲೋಬಲ್ ಇರೋದು ಕಲೆಕ್ಷನ್ ಚಾರ್ಜಸ್ 100 rupees, ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ 500 rupees. ಸೊ ಇಲ್ಲಿ ಎರಡು ಕೂಡ ಡಿಡಕ್ಷನ್ ಸಿಗುತ್ತೆ, ಇಂಟ್ರೆಸ್ಟ್ ಮತ್ತು ಕಮಿಷನ್. ಟೋಟಲ್ 600. ಸೊ ಇದನ್ನು ಡಿಡಕ್ಟ್ ಮಾಡಿದರೆ 26,000 ಈಸ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. From the following particulars of investments held by Mr. Amit during the previous year ended 31st March 2020, compute his income from other source. ಇಲ್ಲಿ ಮೊದಲಿಗೆ 30,000 8% government securities, this is a taxable. Then 10,000 9% port trust bonds, this is also taxable. Then 1 lakh 10% debentures of a sugar syndicate limited, this is also taxable. On 1/10/2019, Mr. Amit sold Port Trust bond at a profit of rupees 2,000, and on the same day he purchased rupees 32,000 12% municipal debentures after taking a loan of rupees 10,000 at 16% per annum interest. ಇಲ್ಲಿ on 1/10/2019 ಅಲ್ಲಿ Port Trust bonds ಅಂದರೆ these bonds are sold on 1/10/2019. ಇದನ್ನು ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿ ಅದೇ ದಿನ ಈ ಪರ್ಚೇಸ್ 32,000 12% ಮುನ್ಸಿಪಲ್ ಡಿಬೆಂಚರ್ಸ್. ಓಕೆ, ಸೊ ಈ ಡಿಬೆಂಚರ್ಸ್ ಪರ್ಚೇಸ್ ಮಾಡಲಿಕ್ಕೆ 10,000 rupees ಲೋನ್ ಕೂಡ ಇದೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 16% ಕೊಟ್ಟಿದ್ದಾರೆ. ಸೊ ಈ 1/10ಗೆ ಸೇಲ್ ಮಾಡಿದಾಗ ಸೊ ಇಲ್ಲಿ ಓನ್ಲಿ ನಮಗೆ ಇಂಟ್ರೆಸ್ಟ್ 6 ಮಂತಿಗೆ ಒಮ್ಮೆ ಅಷ್ಟೇ ಇಂಟ್ರೆಸ್ಟ್ ಸಿಗತ್ತೆ.
ಓಕೆ, ದೆನ್ ಇದು ಕೂಡ ಓನ್ಲಿ 6 months ಇಂಟ್ರೆಸ್ಟ್. ಹಿ ಪೇಡ್ ಅ ಕಮಿಷನ್ ಆಫ್ ₹100 ಟು ಅ ಬ್ರೋಕರ್ ಆನ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮತ್ತು ಸೇಲ್ ಮಾಡಲಿಕ್ಕೆ ಕಮಿಷನ್ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಅಲೌಡ್ ಬಿಕಾಸ್ ಇಟ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಇನ್ವೆಸ್ಟ್ಮೆಂಟ್ ಮೇಲೆ ಅಂದರೆ ದಿಸ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇಟ್ ಈಸ್ ನಾಟ್ ಅಲೌಡ್. ದೆನ್ ಕಲೆಕ್ಷನ್ ಚಾರ್ಜಸ್ ₹20. ಸೊ ಇದು ಅಲೌಡ್ ಆಗುತ್ತೆ. ದಿಸ್ ಈಸ್ ಅ ಅಲೌಡ್ ಆಸ್ ಎ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಈಸ್ ಪೇಬಲ್ 1st January ಮತ್ತು 1st July. ಸೊ ಇಲ್ಲಿ ಪೋರ್ ಟ್ರಸ್ಟ್ ಬಾಂಡಲ್ಲಿ 110ಗೆ ಸೇಲ್ ಮಾಡಿದಾಗ ಸೊ ಓನ್ಲಿ 1st Julyಗಷ್ಟೇ ಇಂಟ್ರೆಸ್ಟ್ ಸಿಗುತ್ತೆ ಫಾರ್ 6 months. ಆಮೇಲೆ 12% ಮುನ್ಸಿಪಲ್ ಡಿಬೆಂಚರ್ಸ್ಗೆ 1st January 2020ಗೆ ಇಂಟ್ರೆಸ್ಟ್ ಸಿಕ್ಕಿರುತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಅಮಿತ್, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಮೊದಲಿಗೆ ₹30,000 8% ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಸೊ ಇಲ್ಲಿ 30,000 ಮೇಲೆ 8% ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಯು ವಿಲ್ ಗೆಟ್ ₹2,400. ಓಕೆ, ದೆನ್ 10,000 9% ಪೋರ್ಟ್ ಟ್ರಸ್ಟ್ ಬಾಂಡ್. ಸೊ ಇದು 1/10/2019ಗೆ ಸೇಲ್ ಆಗಿದೆ. ಸೊ ಇಲ್ಲಿ ಇಂಟ್ರೆಸ್ಟ್ ಯಾವಾಗ ರಿಸೀವ್ ಮಾಡಿರ್ತೀವಿ ನಾವು? ಓನ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಆನ್ 1st July 2019 ಅಷ್ಟೇ ಇಂಟ್ರೆಸ್ಟ್ ರಿಸೀವ್ ಆಗಿರುತ್ತೆ. ಅಂದರೆ ಇಂಟ್ರೆಸ್ಟ್ ಫಾರ್ ಓನ್ಲಿ 6 months ಅಷ್ಟೇ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಇಲ್ಲಿ ₹10,000 ಇಂಟು 9% ಇಂಟು 6 months. ಓಕೆ, we will get ₹450. Next, ₹32,000 12% ಮುನ್ಸಿಪಲ್ ಡಿಬೆಂಚರ್ಸ್. ಇದು ಕೂಡ ಪರ್ಚೇಸ್ ಮಾಡಿದ್ದು. ದಿಸ್ ಈಸ್ ಪರ್ಚೇಸ್ಡ್ ಆನ್ 1/10/2019. ಅಂದರೆ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ ಆಗಿದ್ದು ಇಲ್ಲಿ 1st July ಮತ್ತು 1st Januaryಗಷ್ಟೇ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಸೊ ಇದು ಇಂಟ್ರೆಸ್ಟ್ 1st January 2020ಗೆ ರಿಸೀವ್ ಆಗಿರುತ್ತೆ ಫಾರ್ 6 months. ಇದು ಕೂಡ 6 monthsಗಷ್ಟೇ ಕ್ಯಾಲ್ಕುಲೇಷನ್ ಮಾಡಬೇಕು. 32,000 ಇಂಟು 12% ಇಂಟು ಫಾರ್ 6 months. ಓಕೆ, ಯು ವಿಲ್ ಗೆಟ್ 1,920. 1,920. Then 1 lakh 10% ಡಿಬೆಂಚರ್ಸ್ ಆಫ್ ಅ ಶುಗರ್ ಸಿಂಡಿಕೇಟ್ ಲಿಮಿಟೆಡ್. ಸೊ ಇಲ್ಲಿ 1 lakh ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ₹10,000. ಸೊ ಇದು ಲೈನ್ ಬರೋದಿಲ್ಲ ಇಲ್ಲಿ. ಸೊ ಟೋಟಲ್ ಗ್ರಾಸ್ ಇಂಟ್ರೆಸ್ಟ್ ವಿಲ್ ಬಿ 15,220. ಓಕೆ, ಸೊ ಟೋಟಲ್ ಗ್ರಾಸ್ ಅಮೌಂಟ್ ಈಸ್ 15,220. ಸೊ ಅದರಲ್ಲಿ ಅಲೋಬಲ್ ಎಕ್ಸ್ಪೆನ್ಸಸ್ ಒಂದು ಕಲೆಕ್ಷನ್ ಚಾರ್ಜಸ್ ಸಿಗುತ್ತೆ. ಇಲ್ಲಿ ಕಲೆಕ್ಷನ್ ಚಾರ್ಜಸ್ ಈಸ್ ₹20. ದೆನ್ ಇಂಟ್ರೆಸ್ಟ್ ಆನ್ ಲೋನ್. ಸೊ ಇದು ಮುನ್ಸಿಪಲ್ ಡಿಬೆಂಚರ್ಸ್ ಪರ್ಚೇಸ್ ಮಾಡಲಿಕ್ಕೆ ₹10,000 ಲೋನ್ ಇತ್ತು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 16%. ಸೊ ಇದು ಕೂಡ ಫಾರ್ 6 months. ಲೋನ್ ತಗೊಂಡಿದ್ದು 1/10/2019 31st March 2020ವರೆಗೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಟ್ ವಿಲ್ ಬಿ 800. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಅಲೋಬಲ್ ಈಸ್ 820. ಇದು ಡಿಡಕ್ಟ್ ಮಾಡಿದರೆ ಯು ವಿಲ್ ಗೆಟ್ 13,950. ಇದು ಗ್ರಾಸ್ ಅಮೌಂಟ್ ಆ್ಯಡ್ ಮಾಡಿದರೆ ವಿಲ್ ಗೆಟ್ 14,770. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ವಿಲ್ ಬಿ 13,950. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.